ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ನ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಮೇ 19, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜೂನ್ 8, 2026 ಆಗಿರ್ತದೆ. ಓಕೆ ರೀ. ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಈ ಟ್ರೈನಿಂಗಿಗಾಗಿ ಸೆಲೆಕ್ಟ್ ಮಾಡ್ಕೊಳ್ತಿರುವಂಥದ್ದು. ಯಾವುದಾದ್ರೂ ಒಂದು ರಾಜ್ಯದಲ್ಲಿನ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ ನೀವು ಅರ್ಜಿ ಸಲ್ಲಿಸ್ಬೇಕ್ರಿ. ಯಾವುದಾದ್ರೂ ಒಂದು ರಾಜ್ಯದಲ್ಲಿನ ಖಾಲಿ ಇರುವಂಥ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸೀಟ್ಗಳಿಗಾಗಿ ಅರ್ಜಿ ಸಲ್ಲಿಸ್ಬೇಕು. ನೆಕ್ಸ್ಟ್, ವಯೋಮಿತಿಯ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಈ ತರಬೇತಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಂತರ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಒಟ್ಟು 5,000 ಸೀಟ್ಗಳು ಅವೈಲೇಬಲ್ ಇರುವಂಥದ್ದು. 5,000 ಸೀಟ್ಗಳು ಅವೈಲೇಬಲ್ ಇರುವಂಥದ್ದು ಅಂದರೆ 5,000 ಅಭ್ಯರ್ಥಿಗಳನ್ನು ಈ ಟ್ರೈನಿಂಗಿಗಾಗಿ ಸೆಲೆಕ್ಟ್ ಮಾಡ್ಕೊಳ್ತಿರುವಂಥದ್ದು. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ, ಗ್ರ್ಯಾಜುಯೇಷನ್ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕು. ಅಂದರೆ ಯಾವುದಾದ್ರೂ ಒಂದು ಪದವಿ ಪಾಸ್ ಮಾಡಿದಿರಿ ಅಂತಂದ್ರೆ ಈ ಟ್ರೈನಿಂಗಿಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಅಂದ್ರೆ ಅಪ್ರೆಂಟಿಸ್ಶಿಪ್ಪಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. 12 ತಿಂಗಳ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ದು ಪೀರಿಯಡ್ ಇರ್ತದೆ. 12 ತಿಂಗಳ ಅಪ್ರೆಂಟಿಸ್ಶಿಪ್ದ ಟ್ರೈನಿಂಗ್ ಪೀರಿಯಡ್ ಇರ್ತದೆ ಸ್ನೇಹಿತರೆ. ಇಲ್ಲಿ ಟ್ರೈನಿಂಗ್ ಸೀಟ್ಸ್ಗಳ ಸ್ಟೇಟ್ ವೈಸ್ ವರ್ಗೀಕರಣ ಮಾಡಿರುವಂಥದ್ದು ರೀ. ಕರ್ನಾಟಕದಲ್ಲಿ 483 ಸೀಟ್ಗಳು ಅವೈಲೇಬಲ್ ಇರುವಂಥದ್ದು ರೀ. ಇಲ್ಲಿ ಕ್ಯಾಟಗರಿ ವೈಸ್ ಟ್ರೈನಿಂಗ್ ಸೀಟ್ಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಆಗ್ಲೂ ಹೇಳ್ದಂಗೆ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಅಂತ ಹೇಳಿದ್ದೆ. ಆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಅದರಲ್ಲಿಯೂ ಕೂಡ ಜನರಲ್ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ, OBC ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಮತ್ತು ST ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್, ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತ ಗೈಡ್ಲೈನ್ಸ್ ಕೊಟ್ಟಾರ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್, ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ಇರ್ತದ್ರಿ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ. ಅದರೊಳಗೊಂದು ಸರಿಯಾದ ಉತ್ತರ ಇರ್ತದ. ಆ ಉತ್ತರ ಟಿಕ್ ಮಾಡ್ಬೇಕ್ರಿ. ಈ ರೀತಿ ಪ್ರಶ್ನೆಗೆ ಉತ್ತರ ಟಿಕ್ ಮಾಡುವಂಥ ಪ್ರಶ್ನೆಗಳು ಈ ಎಕ್ಸಾಮ್ದೊಳಗೆ ಇರುವಂಥದ್ದು ರೀ. 100 ಪ್ರಶ್ನೆಗಳಿರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. 60 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ 1 ತಾಸು ಸಮಯಾವಕಾಶ ಇರ್ತದೆ. ಈ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಒಳಗೆ ಇರ್ತದೆ ರೀ. ಈ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಒಳಗೆ ಇರ್ತದೆ. ಕನ್ನಡ ಭಾಷೆ ಒಳಗೆ ಈ ಎಕ್ಸಾಮ್ ಇರಂಗಿಲ್ಲ. ಅದೇ ರೀತಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ರೀ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಯಾವುದೇ ರೀತಿಯ ಅಂಕಗಳು ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಈ ಎಕ್ಸಾಮ್ದೊಳಗೆ ಇರಂಗಿಲ್ಲ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂಥ ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ನೆಕ್ಸ್ಟ್, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ. ನಿಮ್ಗೆ ಕನ್ನಡ ಓದಕ್ಕೆ, ಬರೆಯೋಕ್ಕೆ, ಮಾತನಾಡೋಕ್ಕೆ ಅಥವಾ ಯಾರಾದರೂ ಮಾತನಾಡಿದ್ರೆ ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಬರ್ತಾದೋ ಇನ್ನಿಲ್ಲ ಅಂತ ಟೆಸ್ಟ್ ಮಾಡುವುದಕ್ಕಾಗಿ ಬ್ಯಾಂಕಿನವರೇ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ತೊಗೊಳ್ತಾರೆ ಸ್ನೇಹಿತರೆ. ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಮಾಡಿದ್ರೆ ಮಾತ್ರ ನಿಮಗೆ ಟ್ರೈನಿಂಗಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನೀವು 10th ಅಥವಾ 12th ಅಲ್ಲಿ ಕನ್ನಡ ಒಂದು ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತ ತಿಳ್ಕೊಳ್ರಿ. ಕನ್ನಡ ಭಾಷೆ ಫಸ್ಟ್, ಸೆಕೆಂಡ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತಂದ್ರೆ ನೀವು ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಬರೆಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನಲ್ಲಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗಾಗಿ
ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇಲ್ಲಿ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ತೊಗೊಳ್ತಾರೆ ಸ್ನೇಹಿತರೆ. ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ನಲ್ಲಿಯೂ ಕೂಡ ನೀವು ಪಾಸ್ ಆಗಬೇಕು. ನೆಕ್ಸ್ಟ್ ಜಾಬ್ ಪ್ರೊಫೈಲ್, ಇಲ್ಲಿ ಜಾಬ್ ಪ್ರೊಫೈಲ್ದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಅನ್ನೋದು ಬ್ಯಾಂಕಿನೊಳಗಿರುವಂಥ ಕಾಯಂ ಹುದ್ದೆಯೂ ಅಲ್ಲ, ಕಂಟ್ರಾಕ್ಚುಯಲ್ ಹುದ್ದೆಯೂ ಅಲ್ಲ. ಆಮೇಲೆ ಈ ಟ್ರೈನಿಂಗ್ ಮುಗಿದ ಮೇಲೆ ಅದೇ ಬ್ಯಾಂಕಿನವರು ನಿಮಗೆ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅಂದ್ಕೊಂಡು ನೀವು ಅರ್ಜಿ ಸಲ್ಸಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಈ ಜಾಬ್ ಪ್ರೊಫೈಲ್ದೊಳಗೆ ಕ್ಲಿಯರ್ ಆಗಿ ಅದನ್ನು ಮೆನ್ಷನ್ ಮಾಡ್ಯಾರ. ಓಕೆ ರೀ. ಈ ಟ್ರೈನಿಂಗ್ ಮಾಡೋದ್ರಿಂದ ಅನುಕೂಲಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮ್ಗೆ ಸ್ಟೈಪೆಂಡ್ ಕೊಡ್ತಾರ. ಆಮೇಲೆ ಈ ಬ್ಯಾಂಕಿನಲ್ಲಿ ಮುಂದೆ ನೇಮಕಾತಿ ಮಾಡ್ಕೊಳ್ತಿದ್ರು ಅಂತ ತಿಳ್ಕೊಳ್ರಿ. ಆವಾಗ ಈ ಬ್ಯಾಂಕಿನಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂತಿಷ್ಟು % ಹುದ್ದೆಗಳು ಅಂತ ಮೀಸಲಿಡ್ತಾರೆ. ಅದು ಒಂದು ಬೆನಿಫಿಟ್ ನಿಮಗೆ ಸಿಗುತ್ತದೆ. ಇನ್ನು ಸ್ಟೈಪೆಂಡ್ ಬಗ್ಗೆ ನೋಡೋದಾದ್ರೆ, ಟ್ರೈನಿಂಗ್ ಪೀರಿಯಡಿನಲ್ಲಿ ಪ್ರತಿ ತಿಂಗಳಿಗೆ 15,000 ರೂಪಾಯಿ ಅಂತ ಸ್ಟೈಪೆಂಡ್ ಕೊಡ್ತಾರೆ. ಪ್ರತಿ ತಿಂಗಳಿಗೆ 15,000 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ ಸ್ನೇಹಿತರೆ. ಈ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆದಮೇಲೆ ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ತೊಗೊಳ್ತಾರೆ ಸ್ನೇಹಿತರೆ. ಫೈನಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ತೊಗೊಳ್ತಾರೆ. ಈ ಟೆಸ್ಟ್ ಪಾಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಮುಂದೆ ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವುದಾದ್ರೂ ನೇಮಕಾತಿ ಇದ್ದು ಅಂತಂದ್ರೆ ನಿಮಗಾಗಿ ಅಂತಲೇ ಇಂತಿಷ್ಟು % ಅಂತ ಹುದ್ದೆಗಳ ಮೀಸಲಾತಿ ಕೊಡ್ತಾರೆ. ಓಕೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. OBC ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಜನರಲ್ EWS OBC ಕ್ಯಾಟಗರಿಯ ಮಹಿಳಾ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ರೀ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದೊಳಗೆ ಇವಿಷ್ಟು ಜಿಲ್ಲೆಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂಥದ್ದು. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲ್, ಬೆಂಗಳೂರು ಸೌತ್, ಬೆಂಗಳೂರು ಅರ್ಬನ್, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಅನ್ನೋದು ಹುದ್ದೆ ಅಲ್ಲ ಸ್ನೇಹಿತರೆ. ಹುದ್ದೆಗಳ ನೇಮಕಾತಿಗಾಗಿ ಹೊಡಿಸಿರುವಂಥ ನೋಟಿಫಿಕೇಶನ್ ಅಲ್ಲ. ಜಸ್ಟ್ ಇದು ಒಂದು 12 ತಿಂಗಳದ ಟ್ರೈನಿಂಗ್ ಇರ್ತದೆ. ಈ ಟ್ರೈನಿಂಗ್ ಆದಮೇಲೆ ಒಂದು ಎಕ್ಸಾಮ್ ನಡೆಸ್ತಾರೆ. ಎಕ್ಸಾಮ್ದೊಳಗೆ ಪಾಸ್ ಆದ್ರಿ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪೀರಿಯಡಿನೊಳಗೆ 15,000 ರೂಪಾಯಿ ಸ್ಟೈಪೆಂಡ್ ಅಂತ ಕೊಡ್ತಾರೆ. ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅಪ್ರೆಂಟಿಸ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತೇಳಿ. ಬ್ಯಾಂಕ್ ಆಫ್ ಬರೋಡಾದವರೇ ಮುಂದೆ ಯಾವುದಾದ್ರೂ ಹುದ್ದೆಗಳ ನೇಮಕಾತಿಗಾಗಿ ಏನಾದರೂ ನೋಟಿಫಿಕೇಶನ್ ಹೊಡಿಸಿದ್ರು ಅಂತಂದ್ರೆ ಆಗ ನಿಮಗಾಗಿ ಅಂತಲೇ, ಅಂದ್ರೆ ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಅಂತಲೇ ಇಂತಿಷ್ಟು % ಅಂತ ಹುದ್ದೆಗಳ ಮೀಸಲಾತಿ ಕೊಡ್ತಾರೆ ಸ್ನೇಹಿತರೆ. ಓಕೆ ರೀ. ಇದಿಷ್ಟು ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ನ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.